Hello my dear learners, welcome to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ವಿಲಿಯಂ ವರ್ಡ್ಸ್ವರ್ತ್ ರವರ ಫಿಡೆಲಿಟಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಕನ್ನಡ ಎಕ್ಸ್ಪ್ಲನೇಷನ್ ಹಾಗೂ ಸಮರಿ, ಅದರ ಒಂದು ಸಾರಾಂಶವನ್ನು, ಇನ್ನರ್ ಮೀನಿಂಗನ್ನು ಡಿಸ್ಕಸ್ ಮಾಡೋಣ. ಫಿಡೆಲಿಟಿ ಈ ಒಂದು ಪೊಯಮ್ ವಿಲಿಯಂ ವರ್ಡ್ಸ್ವರ್ತ್ ರವರ ಒಂದು ಫೇಮಸ್ ಪೊಯಮ್ ಆಗಿರುತ್ತೆ. ಈ ಒಂದು ಪದ್ಯದ ಮೇನ್ ಥೀಮನ್ನು ನೋಡಿದಾಗ ಇಟ್ ಈಸ್ ಎ ಲಾಯಲ್ಟಿ ಆ್ಯಂಡ್ ಡಿವೋಷನ್ ಆಫ್ ಎ ಫೆಟ್ ಡಾಗ್. ಒಂದು ಸಾಕು ನಾಯಿ ಅದರ ನಿಷ್ಠತೆಯನ್ನು ತೋರಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಇಟ್ಸ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ಇಟ್ಸ್ ಡಿಸೀಸ್ಡ್ ಓನರ್. ಆ ಒಂದು ಪೆಟ್ ಡಾಗ್ ತನ್ನ ಸತ್ತಂತಹ ತನ್ನ ಮಾಲೀಕನಿಗೆ ಅದು ತೋರಿಸ್ತಕ್ಕಂತಹ ಪ್ರೀತಿಯನ್ನು ಈ ಒಂದು ಪದ್ಯದ ಸಾಲುಗಳ ಮೂಲಕ ವಿಲಿಯಂ ವರ್ಡ್ಸ್ವರ್ತ್ ರವರು ತಿಳಿಸ್ತಾ ಹೋಗಿದ್ದಾರೆ. ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ವಿಲಿಯಂ ವರ್ಡ್ಸ್ವರ್ತ್ ರವರು ಹೇಳ್ತಾ ಇದ್ದಾರೆ, ಅ ಬಾರ್ಕಿಂಗ್ ಸೌಂಡ್ ದ ಶೆಫರ್ಡ್ ಹಿಯರ್ಸ್, ಎ ಕ್ರೈ ಆಸ್ ಆಫ್ ಅ ಡಾಗ್ ಆರ್ ಫಾಕ್ಸ್, ಹಿ ಹಾಲ್ಟ್ಸ್ ಆ್ಯಂಡ್ ಸರ್ಚಸ್ ವಿತ್ ಹಿಸ್ ಐಸ್. ನೋಡಿ, ಈ ಮೊದಲ ಸಾಲುಗಳಲ್ಲಿ ಕವಿ ಹೇಳ್ತಾ ಇದ್ದಾರೆ, ಅ ಬಾರ್ಕಿಂಗ್ ಸೌಂಡ್ ದ ಶೆಫರ್ಡ್ ಇಯರ್ಸ್. ಒಬ್ಬ ಕುರಿ ಕಾಯುವವನು ಒಂದು ನರಿಯ ಕೂಗನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಅಂದರೆ ಈ ಒಂದು ಪದ್ಯ ಒಂದು ಕಥೆಯ ರೀತಿಯಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಆ ಕುರಿ ಕಾಯುವವನು ಒಂದು ನಾಯಿಯ ಕೂಗನ್ನು ಅಥವಾ ಒಂದು ನರಿಯ ಕೂಗನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಅದು ಆ ಕೂಗು ಒಂದು ಅಸಾಮಾನ್ಯವಾದದ್ದು ಆ ಒಂದು ಕುರಿ ಕಾಯುವವನಿಗೆ. ಶೆಪರ್ಡ್ ಅಂದಾಗ ಕುರಿ ಕಾಯುವವನು. ಅ ಕ್ರೈ ಆಸ್ ಆಫ್ ಅ ಡಾಗ್ ಆರ್ ಫಾಕ್ಸ್. ಆ ಶಬ್ದವು ನಾಯಿಯ ಕೂಗಿನಂತಿದೆಯೋ ಅಥವಾ ನರಿಯ ಕೂಗಿನಂತಿದೆಯೋ ಅನ್ನತಕ್ಕಂಥದ್ದು ಅಲ್ಲಿ ಖಚಿತವಾಗಿಲ್ಲ. ಅದೊಂದು ರೀತಿ ಕುತೂಹಲಕಾರಿಯಾಗಿದೆ. ಅದೊಂದು ರೀತಿಯ ಒಂದು ಅನಿಶ್ಚಿತತೆಯನ್ನು ಮೂಡಿಸ್ತಾ ಇದೆ. ಅದು ನಾಯಿಯ ಕೂಗು ಅಥವಾ ನರಿಯ ಕೂಗು ಅಂತಕ್ಕಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಹಿ ಹಾಲ್ಟ್ಸ್ ಆ್ಯಂಡ್ ಸರ್ಚಸ್ ವಿತ್ ಹಿಸ್ ಐಸ್. ಅವನು ಆ ಕೂಗನ್ನು ಕೇಳಿಸ್ಕೊಂಡ ತಕ್ಷಣ ಅವನು ನಿಂತು ಏನು ಮಾಡ್ತಾನೆ, ಆ ಶಬ್ದ ಯಾವ ಕಡೆಯಿಂದ ಕೇಳಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಆತ ಗಮನಿಸಿ ಆ ಕಡೆಯೆಲ್ಲ ಎಚ್ಚರಿಕೆಯಿಂದ ಆತನು ಏನು ಮಾಡ್ತಾನೆ, ಹುಡುಕ್ತಾನೆ, ಅದನ್ನೆಲ್ಲ ನೋಡ್ತಾನೆ. ಅಮಾಂಗ್ ದ ಸ್ಕ್ಯಾಟರ್ಡ್ ರಾಕ್ಸ್ and now at distance can discern a stirring in a break of fern and instantly a dog is seen. ನೋಡಿ, ಇಲ್ಲಿ ಆತ ಆ ಒಂದು ಹುಡುಕ್ತಾ ಇರಬೇಕಾದ್ರೆ ಆತನಿಗೆ ಆ ಒಂದು ಸ್ಕ್ಯಾಟರ್ಡ್ ರಾಕ್ಸ್, ಚೆದರಿರ್ತಕ್ಕಂತಹ ಬಂಡೆಗಳ ನಡುವೆ ಏನಾಗ್ತಾ ಇದೆ, ಆ ಒಂದು ಸ್ಥಳ ಇದೆ. ಅದು ತುಂಬ ಕಠೋರವಾದಂಥ ಒಂದು ಏಕಾಂತವಾಗಿರ್ತಕ್ಕಂಥ ಸ್ಥಳ. ಆ ಸ್ಥಳದಲ್ಲಿ ಆತ ಹುಡುಕ್ತಾ ಇದ್ದಾನೆ. ಆಗ ನಾವು ಅಟ್ ಎ ಡಿಸ್ಟೆನ್ಸ್, ಆ ಒಂದು ಸ್ವಲ್ಪ ದೂರದಲ್ಲಿ ಆತನಿಗೆ ಏನೋ ಒಂದು ರೀತಿ ಚಲಿಸ್ತಾ ಇರ್ತಕ್ಕಂಥದ್ದು ಆತನಿಗೆ ಕಾಣಿಸುತ್ತೆ. ಅದನ್ನು ಗಮನಿಸ್ತಾನೆ. ಎ ಸ್ಟಿರಿಂಗ್ ಇನ್ ಎ ಬ್ರೇಕ್ ಆಫ್ ಫರ್ನ್. ಅಂದರೆ ಆ ಒಂದು ಜೆರಿ ಗಿಡ ಇದೆ, ಅಲ್ಲಿ ಆ ಜೆರಿ ಗಿಡದಲ್ಲಿ ಏನೋ ಚಲನೆ, ಏನೋ ಒಂದು ಮೂಮೆಂಟ್ಸ್ ಮಾಡ್ತಾ ಇದೆ. ಅದು ಅವನ ಗಮನವನ್ನು ಸೆಳೀತಾ ಇದೆ. ಅವನು ಆ ಕಡೆ ನೋಡ್ತಾ ಇದ್ದಾನೆ. ಆ್ಯಂಡ್ ಇನ್ಸ್ಟ್ಯಾಂಟ್ಲಿ ಅ ಡಾಗ್ ಈಸ್ ಸೀನ್. ತಕ್ಷಣ ಅವನಿಗೆ ಅಲ್ಲೊಂದು ನಾಯಿ ಕಾಣುತ್ತೆ. ಆ ನಾಯಿ ಒಂದು ಅಲ್ಲಿರ್ತಕ್ಕಂಥದ್ದನ್ನ ನೋಡ್ತಾನೆ. ಗ್ಲಾನ್ಸಿಂಗ್ ಥ್ರೂ ದಟ್ ಕವರ್ಡ್ ಗ್ರೀನ್, ದ ಡಾಗ್ ಈಸ್ ನಾಟ್ ಮೌಂಟೈನ್ ಬ್ರೀಡ್. ಆ ಹಸಿರು ಪೊದೆಯ ಮೂಲಕ ಆತ ನೋಡ್ತಾ ಇದ್ದಾನೆ. ಆ ನಾಯಿ ಹಸಿರು ಪೊದೆಯ ಮೂಲಕ ಇರ್ತಕ್ಕಂಥದ್ದು, ಆ ಪೊದೆಯ ಮೂಲಕ ಈತನನ್ನು ನೋಡ್ತಾ ಇರ್ತಕ್ಕಂಥದ್ದು, ಆ ನಾಯಿಯ ಚಲನೆಗಳನ್ನೆಲ್ಲ ನೋಡ್ತಾ ಇದ್ದಾನೆ. ಅದೊಂದು ರೀತಿ ಒಂದು ರಹಸ್ಯವಾಗಿ, ಒಂಥರ ಸೀಕ್ರೆಟ್ ಆಗಿ ಆತನಿಗೆ ಕಾಣಿಸ್ತಾ ಇದೆ. ದ ಡಾಗ್ ಈಸ್ ನಾಟ್ ಆಫ್ ಮೌಂಟೇನ್ ಬ್ರೀಡ್. ಆ ನಾಯಿ ಈ ಬೆಟ್ಟದ ತಳಿಯಲ್ಲ. ಅಂದರೆ ಆ ನಾಯಿಯು ಸಾಮಾನ್ಯವಾಗಿ ಬೆಟ್ಟದ ನಾಯಿಯಂತೆ ಕಾಣ್ತಾ ಇಲ್ಲ. ಆದ್ದರಿಂದ ಅದು ಆತನಿಗೆ ಒಂದು ರೀತಿ ಒಂದು ಕನ್ಫ್ಯೂಷನ್, ಒಂದು ಅಸಾಮಾನ್ಯವಾಗಿ ಅದು ಕಾಣ್ತಾ ಇದೆ. ಇಟ್ಸ್ ಮೋಷನ್ಸ್ ಟೂ ಆರ್ ವೈಲ್ಡ್ ಆ್ಯಂಡ್ ಶೈ ವಿತ್ ಸಮಥಿಂಗ್ ಆಸ್ ದ ಶೆಪರ್ಡ್ ಥಿಂಗ್ಸ್. ಆ ನಾಯಿಯ ಚಲನೆಗಳನ್ನು ನೋಡಿದಾಗ ಆ ನಾಯಿಯ ಚಲನೆಗಳು ಒಂದು ರೀತಿ ನಾಚಿಕೆಯಿಂದ ಕೂಡಿದೆ. ವೈಲ್ಡ್, ಆ ಒಂದು ರೀತಿ ವಿಚಿತ್ರವಾಗಿದೆ. ಅದು ಒಂದು ರೀತಿ ವೈಲ್ಡ್ ಅದರ ಒಂದು ಆ್ಯಕ್ಷನ್ಸ್ ಬೇರೆ ಬೇರೆ ರೀತಿ ಕಾಣ್ತಾ ಇದೆ. ವಿತ್ ಸಮಥಿಂಗ್ ಆಸ್ ದ ಶೆಪರ್ಡ್ ಥಿಂಗ್ಸ್. ಆ ಒಬ್ಬ ಕುರಿ ಕಾಯವನು ಏನು ಮಾಡ್ತಾನೆ, ಆ ನಾಯಿಯಲ್ಲಿ ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಆ ವಿಚಿತ್ರವಾದಂತಹ ಆ್ಯಕ್ಷನ್ಸನ್ನು ಆತ ಗಮನಿಸ್ತಾ ಅದನ್ನು ನೋಡ್ತಾ ಇದ್ದಾನೆ. ಅನ್ಯೂಶುವಲ್ ಇನ್ ಇಟ್ಸ್ ಕ್ರೈ, ನಾರ್ ಈಸ್ ದೇರ್ ಎನಿ ಒನ್ ಇನ್ ಸೈಟ್, ಆ್ಯಂಡ್ ಆಲ್ ರೌಂಡ್
ಇನ್ ಹಾಲೋ ಆರ್ ಆನ್ ಹೈಟ್. ಅಲ್ಲೇನು ಮಾಡ್ತಿದ್ದಾನೆ, ಅನ್ಯೂಶುವಲ್ ಇನ್ ಇಟ್ಸ್ ಕ್ರೈ. ಆ ನಾಯಿ ಕೂಗ್ತಾ ಇರಬೇಕಾದ್ರೆ ಅದರಲ್ಲಿ ಏನೋ ಒಂದು ರೀತಿ ಅನ್ಯೂಶುವಲ್, ಒಂದು ರೀತಿ ಅಸಾಮಾನ್ಯವಾಗಿದೆ. ಆ ನಾಯಿಯ ಕೂಗು ಒಂದು ರೀತಿ ಕುತೂಹಲವನ್ನು ಹೆಚ್ಚಿಸ್ತಾ ಇದೆ ಅವನಿಗೆ. ಅದೊಂದು ರೀತಿ ಒಂದೇ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ನಾರ್ ಈಸ್ ದೇರ್ ಎನಿ ಒನ್ ಇನ್ ಸೈಟ್. ಆ ಒಂದು ಪ್ರದೇಶದಲ್ಲಿ ಯಾರು ಸುತ್ತಮುತ್ತಲು ಆತನಿಗೆ ಕಾಣಿಸ್ತಾ ಇಲ್ಲ. ಅದೊಂದು ರೀತಿ ಏಕಾಂತವಾದಂತಹ ಒಂದು ಪ್ರದೇಶ. ಅಂಥ ಪ್ರದೇಶದಲ್ಲಿ ಅದು ಕೂಗ್ತಾ ಇದೆ. ಆಲ್ ಅರೌಂಡ್ ಇನ್ ಹಾಲೋ ಆರ್ ಆನ್ ಹೈಟ್. ಆ ತಗ್ಗು ಪ್ರದೇಶದಲ್ಲಾಗಲಿ ಎತ್ತರದ ಪ್ರದೇಶದಲ್ಲಾಗಲಿ ಅಲ್ಲಿ ಯಾರೂ ಆತನಿಗೆ ಕಾಣಿಸ್ತಾ ಇಲ್ಲ. ಕೇವಲ ಒಂದು ನಾಯಿ ಮಾತ್ರ ಅಲ್ಲಿದೆ. ನಾರ್ ಶೌಟ್ ನಾರ್ ವಿಸಿಲ್ ಸ್ಟ್ರೈಕ್ಸ್ ಈಸ್ ಹಿಯರ್. ವಾಟ್ ಈಸ್ ದ ಕ್ರೀಚರ್ ಡೂಯಿಂಗ್ ಹಿಯರ್. ಆತನಿಗೆ ಅದು ಕೂಗೋ ಅಥವಾ ಅದೊಂದು ವಿಸಿಲ್ ಥರ ಇದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆತನ ಕಿವಿಗೆ ಕೇಳಿಸ್ತಾ ಇದೆ. ಅಂದರೆ ಯಾವುದೇ ಮನುಷ್ಯರ ಇರುವಿಕೆ ಗುರುತುಗಳಲ್ಲಿಲ್ಲ. ಇದು ಕೇವಲ ನಾಯಿ ಮಾತ್ರ ಅಲ್ಲಿದೆ ಅಂತಕ್ಕಂಥದ್ದು ಆತನಿಗೆ ಗೊತ್ತಾಗ್ತಾ ಇದೆ. ಈ ಪ್ರಾಣಿಯಲ್ಲಿ ಏನು ಮಾಡ್ತಾ ಇದೆ, ವಾಟ್ ಈಸ್ ದಿಸ್ ಕ್ರೀಚರ್ ಡೂಯಿಂಗ್ ಹಿಯರ್. ಕುರಿಕಾಯವನಿಗೆ ಆ ನಾಯಿಯಲ್ಲಿ ಏನು ಮಾಡ್ತಾ ಇದೆ ಅಂತಕ್ಕಂಥದ್ದು ಅರ್ಥವಾಗ್ತಾ ಇಲ್ಲ. ಆ ನಾಯಿ ಅಲ್ಲಿಗೆ ಹೇಗೆ ಬಂದಿರಬಹುದು ಅನ್ನೋದು ಆತನಿಗೆ ತುಂಬ ಕುತೂಹಲಕಾರಿಯಾಗಿದೆ. ಇದು ಇಲ್ಲಿ ಒಂದು ಅತಿ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ. ವಾಟ್ ಈಸ್ ದ ಕ್ರೀಚರ್ ಡೂಯಿಂಗ್ ಹಿಯರ್. ಇಂಥ ಏಕಾಂತವಾದ ಪ್ರದೇಶದಲ್ಲಿ ಈ ಪ್ರಾಣಿ ಏನು ಮಾಡ್ತಾ ಇದೆ. ನಂತರದ ಸಾಲುಗಳಲ್ಲಿ ಇಟ್ ವಾಸ್ ಅ ಕೌ ಎ ಹ್ಯೂಜ್ ರಿಸೆಸ್ ದಟ್ ಕೀಪ್ಸ್ ಟಿಲ್ ಜೂನ್ ಡಿಸೆಂಬರ್ ಸ್ನೋ ಎ ಲಾಫ್ಟಿ ಪ್ರಿಸಿಪೈಸ್ ಇನ್ ಫ್ರಂಟ್. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಸ್ಥಳವನ್ನು ಅದು ಒಂದು ದೊಡ್ಡ ಕುಳಿಯಂಥ ಪ್ರದೇಶ, ಅದು ಏಕಾಂತವಾದಂಥ ಪ್ರದೇಶ. ಈ ಒಂದು ಪ್ರದೇಶದಲ್ಲಿ ಅದು ಈ ಜೂನ್ನವರೆಗೂ ಡಿಸೆಂಬರ್ನವರೆಗೂ ಹಿಮ ಇರಿಸುತ್ತೆ. ಅಂದರೆ ಈ ಸ್ಥಳವು ಎಷ್ಟು ತಂಪಾಗಿದೆ ಅಂದರೆ ಆ ಡಿಸೆಂಬರ್ನಲ್ಲಿ ಬಿದ್ದಂಥ ಹಿಮ ಜೂನ್ ತಿಂಗಳವರೆಗೂ ಕರಗದ ಹಾಗೆ ಇರುತ್ತೆ. ಅಂತಹ ಒಂದು ಕಠಿಣವಾದಂಥ ಒಂದು ಪ್ರದೇಶವಾಗಿದೆ ಈ ಒಂದು ಪ್ರದೇಶ. ನಂತರ ಈ ಲಾಫ್ಟಿ ಪ್ರಿಸಿಪೈಸ್ ಇನ್ ಫ್ರಂಟ್. ಆ ಮುಂಭಾಗದಲ್ಲಿ ಒಂದು ಎತ್ತರವಾದ ಬಂಡೆ ಇದೆ. ಇದು ಅಪಾಯಕಾರಿಯಾದಂಥ ಪ್ರದೇಶ. ಅಲ್ಲಿ ಯಾರೂ ಸಹ ಹೋಗೋಕ್ಕೆ ಆಗದೇ ಇರತಕ್ಕಂತಹ ಒಂದು ಸ್ಥಳ ಆಗಿದೆ. ಎ ಸೈಲೆಂಟ್ ಟಾರ್ನ್ ಬಿಲೋ ಫಾರ್ ಇನ್ ದ ಬಾಸಮ್ ಆಫ್ ಹೆಲ್ವಿಯಲೆನ್ ರಿಮೋಟ್ ಫ್ರಮ್ ಪಬ್ಲಿಕ್ ರೋಡ್ ಆರ್ ಡ್ವೆಲ್ಲಿಂಗ್ ಪಾತ್ವೇ ಆರ್ ಕಲ್ಟಿವೇಟೆಡ್ ಲ್ಯಾಂಡ್. ನೋಡಿ, ಈ ಒಂದು ಸೈಲೆಂಟ್ ಟಾರ್ನ್ ಬಿಲೋ ಅಂದರೆ ಈ ಮೌನವಾದಂಥ ಸರೋವರ. ಇದು ಒಂದು ಏಕಾಂತವಾದಂತಹ ಸ್ಥಳ ಮತ್ತು ಇದು ಒಂದು ಪ್ರಶಾಂತತೆಯನ್ನು ಸೂಚಿಸ್ತಕ್ಕಂಥ ಸ್ಥಳವಾಗಿದೆ. ಈ ಒಂದು ಸ್ಥಳದಲ್ಲಿ ಹೆಲ್ವಿಲಿನ್ ಪರ್ವತದ ಆಳದಲ್ಲಿದೆ. ಇದು ದೂರ ಮತ್ತು ಪ್ರತ್ಯೇಕವಾದಂಥ ಒಂದು ಸಪ್ರೇಟ್ ಪ್ರದೇಶವಾಗಿದೆ. ಆ್ಯಂಡ್ ಇದಕ್ಕೆ ಯಾವುದೇ ಪಬ್ಲಿಕ್ ರೋಡ್ ಅಥವಾ ನಾಟ್ ಡ್ವೆಲ್ಲಿಂಗ್, ಅದು ಒಂದು ಜನ ವಾಸ ಮಾಡೋ ಸ್ಥಳಕ್ಕಿಂತ ತುಂಬ ದೂರದಲ್ಲಿದೆ. ಈ ಪಕ್ಕದಲ್ಲಿ ಎಲ್ಲೂ ಸಹ ಜನರು ಓಡಾಡ್ತಕ್ಕಂಥ ಪಬ್ಲಿಕ್ ರೋಡ್ ಇಲ್ಲ. ವಾಸ ಸ್ಥಳಗಳಿಂದ ಇದು ತುಂಬ ದೂರದಲ್ಲಿದೆ. ಇದು ತುಂಬ ಒಂದು ಲೋನ್ ಪ್ಲೇಸ್, ಏಕಾಂತವಾಗಿರ್ತಕ್ಕಂತಹ ಒಂದು ಪ್ರದೇಶ. ಪಾತ್ವೇ ಆರ್ ಕಲ್ಟಿವೇಟೆಡ್ ಲ್ಯಾಂಡ್. ಈ ಒಂದು ಸ್ಥಳದ ಸುತ್ತಮುತ್ತ ಯಾವುದೇ ಕಾಲುದಾರಿ ಕೂಡ ಇಲ್ಲ. ಆ್ಯಂಡ್ ಕಲ್ಟಿವೇಟೆಡ್ ಲ್ಯಾಂಡ್ ಅಂದರೆ ಅಲ್ಲಿ ಯಾರೂ ಸಹ ಒಂದು ಕೃಷಿ ಮಾಡ್ತಕ್ಕಂತಹ ಭೂಮಿಯೂ ಇಲ್ಲ. ಅಂದರೆ ಮಾನವ ಚಟುವಟಿಕೆಗಳು ಯಾವುದೂ ಸಹ ಇಲ್ಲ. ಅಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಈ ನಾಯಿ ಏನು ಮಾಡ್ತಾ ಇದೆ. ಫ್ರಮ್ ಟ್ರೇಸ್ ಆಫ್ ಹ್ಯೂಮನ್ ಫುಟ್ ಆರ್ ಹ್ಯಾಂಡ್. ಅಂದರೆ ಇಲ್ಲಿ ಮಾನವನ ಹೆಜ್ಜೆಯ ಗುರುತಾಗಲಿ ಕೈಗಳ ಗುರುತಾಗಲಿ ಇಲ್ಲ. ಅಂದರೆ ಇಲ್ಲೆಲ್ಲೂ ಮನುಷ್ಯರು ಇರುವಿಕೆ ಅಥವಾ ಮನುಷ್ಯರು ವಾಸ ಮಾಡ್ತಾರೆ ಅಂತಕ್ಕಂಥ ಯಾವುದೇ ಸುಳುವುಗಳಿಲ್ಲ. ಇದು ಸಂಪೂರ್ಣವಾದ ನಿರ್ಜನ ಪ್ರದೇಶವಾಗಿದೆ. ಅಂತಹ ಪ್ರದೇಶದಲ್ಲಿ ಈ ಒಂದು ನಾಯಿ ಏನು ಮಾಡ್ತಾ ಇದೆ. ದೇರ್ ಸಮ್ಟೈಮ್ಸ್ ಡಾತ್ ಎ ಲೀಪಿಂಗ್ ಫಿಶ್ ಸೆಂಟ್ ಥ್ರೂ ದ ಟಾರ್ನ್ ಎ ಲೋನ್ಲಿ ಚೇರ್ ದ ಕ್ರ್ಯಾಗ್ಸ್ ರಿಪೀಟ್ ದ ರಾವೆನ್ಸ್ ಕ್ರೋಕ್. ಅಂದರೆ ಇಲ್ಲಿ ಕೆಲವೊಮ್ಮೆ ಈ ಲೀಪಿಂಗ್ ಫಿಶ್, ಈ ಕೆಲವೊಮ್ಮೆ ಮೀನುಗಳು ಸರೋವರದಿಂದ ಜಿಗಿಯುತ್ತೆ. ಆ ಜಿಗಿತಕ್ಕಂಥ ಮೀನುಗಳು ಈ ಸ್ಥಳದಲ್ಲಿ ಬೀಳಬಹುದು. ಆದರೆ ಈ ಮೀನು ಜಿಗಿಯುವುದು ಇಂತಹ ಒಂದು ಕ್ಷಣಿಕವಾದ ಚಲನ, ಅದು ಯಾವಾಗಲೂ ಸಹ ಉಂಟಾಗಲ್ಲ. ಇಲ್ಲಿ ಒಂದು ಏಕಾಂತದಲ್ಲಿ ಅದೊಂದು ಸಣ್ಣ ಸಂತೋಷದ ವಿಷಯ. ಆ ಒಂದು ಮೀನಿಗಾಗಿ ಈ ನಾಯಿ ಇಲ್ಲಿಗೆ ಬಂದಿದೆಯಾ. ದ ಕ್ರ್ಯಾಗ್ಸ್ ರಿಪೀಟ್ ದ ರಾವೆನ್ಸ್ ಕ್ರೋಕ್. ಈ ಬಂಡೆಗಳು ಕಾಗೆಯ ಒಂದು ಕಿರ್ಚಾಟವನ್ನು ಪ್ರತಿನಿಧಿಸ್ತಾ ಇದೆ. ಅಂದರೆ ಕಾಗೆಯ ಕಿರ್ಚಾಟವು ಬಂಡೆಗಳ ನಡುವೆ ಪ್ರತಿಧ್ವನಿಸ್ತಾ ಇದೆ. ಇದು ಸ್ಥಳದ ಒಂದು ಒರಟಾದ ಸೌಂದರ್ಯವನ್ನು ಸೂಚಿಸ್ತಾ ಇದೆ. ಇನ್ ಸಿಂಪನಿ ಆಸ್ಟರ್
Thither the rainbow comes the cloud and mists that spread the flying shroud. ನೋಡಿ ಇಲ್ಲಿ ದ ಸಿಂಫನಿ ಆಸ್ಟರ್, ಇಲ್ಲಿ ತುಂಬ ಗಂಭೀರವಾಗಿದೆ. ಆ ಕಾಗೆಯ ಕೂಗು ಗಂಭೀರ ಮತ್ತು ಗಾಂಭೀರ್ಯತೆಯ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಇಲ್ಲಿ ಮಳೆಬಿಲ್ಲು ಮತ್ತು ಮೋಡಗಳು ಈ ಸ್ಥಳಕ್ಕೆ ಬರುತ್ತವೆ, ಆದರೆ ಅದರ ಸೌಂದರ್ಯ ಮತ್ತು ಅದರ ಬದಲಾಗುವ ಒಂದು ಸ್ವರೂಪವನ್ನು ಇದು ತೋರಿಸ್ತಾ ಇದೆ. ಆ್ಯಂಡ್ ಮಿಸ್ಟ್ಸ್ ದಟ್ ಸ್ಪ್ರೆಡ್ ದ ಫ್ಲೈಯಿಂಗ್ ಸ್ಟ್ರಾಡ್, ಇಲ್ಲಿ ಮಂಜು ಹರಡಿಕೊಂಡು ಏನು ಮಾಡ್ತಾ ಈ ಸ್ಥಳವನ್ನು ಒಂದು ರಹಸ್ಯಮಯವಾಗಿ ಕಾಣುವಂತೆ ಮಾಡ್ತಾ ಇದೆ. ಆ್ಯಂಡ್ ಸನ್ ಬೀಮ್ಸ್ ಆ್ಯಂಡ್ ದ ಸೌಂಡಿಂಗ್ ಬ್ಲಾಸ್ಟ್ ದಟ್ ಇಫ್ ಇಟ್ ವುಡ್ ಹರಿ ಫಾಸ್ಟ್ ಬಟ್ ದಟ್ ಎನಾಮ್ರಸ್ ಬ್ಯಾರಿಯರ್ ಫೈಂಡ್ ಇಟ್ಸ್ ಫಾಸ್ಟ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಸನ್ ಬೀಮ್, ಸೂರ್ಯನ ಕಿರಣಗಳು ಸಹ ಇಲ್ಲಿ ಆ ಒಂದು ಸ್ಫೋಟವನ್ನು ಸೂಚಿಸ್ತಾ ಇದೆ. ಸೂರ್ಯನ ಕಿರಣಗಳು ಮತ್ತು ಜೋರಾಗಿ ಬೀಸ್ತಕ್ಕಂಥ ಗಾಳಿ ಈ ಒಂದು ಸ್ಥಳದ ಶಕ್ತಿಯನ್ನು ಎತ್ತಿ ತೋರಿಸ್ತಾ ಇದೆ. ದಟ್ ಇಫ್ ಇಟ್ ವುಡ್ ಹ್ಯಾರಿ ಫಾಸ್ಟ್, ಅದು ಆ ಗಾಳಿಯು ಈ ಸ್ಥಳದಿಂದ ಬೇಗನೆ ಹೋಗಲು ಬಯಸುತ್ತೆ, ಏಕೆಂದರೆ ಆ ಗಾಳಿ ತುಂಬ ಪ್ರಬಲವಾಗಿದೆ. ಬಟ್ ದಟ್ ಅನಾಮರಸ್ ಬ್ಯಾರಿಯರ್ ಬೈಂಡ್ಸ್ ಇಟ್ ಫಾಸ್ಟ್, ಆದರೆ ಆ ಬಂಡೆಗಳು ಆ ಗಾಳಿಯನ್ನು ತಡಿತವೆ. ಇದು ಈ ಸ್ಥಳದ ಒಂದು ಶಕ್ತಿಯ ಬಗ್ಗೆ ಒತ್ತಿ ಹೇಳ್ತಾ ಇದೆ. ನಾಟ್ ಫ್ರೀ ಫಾರ್ ಬಾಂಡಿಂಗ್ ಥಾಟ್ಸ್ ಎ ವೈಲ್ ದ ಶೆಪರ್ಡ್ ಸ್ಟುಡ್ ದೆನ್ ಮೇಕ್ಸ್ ಇಸ್ ವೇ ಟುವರ್ಡ್ಸ್ ದ ಡಾಗ್ ಓವರ್ ರಾಕ್ಸ್ ಆ್ಯಂಡ್ ಸ್ಟೋನ್ಸ್. ಈ ಒಂದು ಕೆಟ್ಟ ಒಂದು ಆಲೋಚನೆಗಳಿಂದ ಮುಕ್ತನಾಗದೆ ಆ ಸ್ವಲ್ಪ ಸಮಯದವರೆಗೆ ಏನು ಮಾಡ್ತಾನೆ, ಆ ಕುರಿ ಕಾಯುವವನಿಗೆ ಈ ಕೆಟ್ಟ ಎಲ್ಲ ಆಲೋಚನೆಗಳು ಬರುತ್ತೆ. ಅವನಿಗೆ ಇಲ್ಲೇನೋ ಕೆಟ್ಟದ್ದು ನಡೆದಿದೆ, ಯಾಕಂದರೆ ಇದೊಂದು ರೀತಿ ಏಕಾಂತವಾದಂಥ ಪ್ರದೇಶ, ಜನ ಯಾರೂ ಇರಲ್ಲ ಅಂತಕ್ಕಂಥದ್ದು ಆತ ಎಲ್ಲ ಆಲೋಚನೆಗಳನ್ನು ಮಾಡಿಕೊಂಡು ಏನು ಮಾಡ್ತಾನೆ, ದ ಶೆಪರ್ಡ್ ಸ್ಟುಡ್ ದೆನ್ ಮೇಕ್ಸ್ ಈಸ್ ವೇ, ಆ ಕುರಿ ಕಾಯುವವನು ಸ್ವಲ್ಪ ಹೊತ್ತು ನಿಲ್ತಾನೆ, ಮತ್ತೆ ಅವನು ತನ್ನ ದಾರಿಯನ್ನು ಹುಡ್ಕೊಂಡು ಮುಂದೆ ಹೋಗ್ತಾನೆ. ನಂತರ ಅವನು ಏನು ಮಾಡ್ತಾನೆ, ಆ ದಾರಿಯನ್ನು ಹುಡುಕಿ ನಾಯಿ ಇರೋ ಕಡೆಗೆ ಹೋಗಲು ನಿರ್ಧರಿಸ್ತಾನೆ. ಟುವರ್ಡ್ ದ ಡಾಗ್ಸ್ ಓವರ್ ರಾಕ್ಸ್ ಆ್ಯಂಡ್ ಸ್ಟೋನ್ಸ್, ಆ ಬಂಡೆ ಮತ್ತು ಆ ಕಲ್ಲುಗಳ ನಡುವೆ ಇರತಕ್ಕಂತಹ ಆ ನಾಯಿಯ ಕಡೆಗೆ ಹೋಗ್ತಾನೆ. ಆ ಬಂಡೆಗಳ ಕಲ್ಲುಗಳ ನಡುವೆ ಆತ ಏನು ಮಾಡ್ತಾನೆ, ತುಂಬ ಕಷ್ಟದಿಂದ ಆ ಕಡೆ ಹೋಗ್ತಾನೆ. ಆಸ್ ಕ್ವಿಕ್ಲಿ ಆಸ್ ಹಿ ಮೇ ನಾರ್ ಫಾರ್ ಹ್ಯಾಡ್ ಗಾನ್ ಬಿಫೋರ್ ಹಿ ಫೌಂಡ್ ಎ ಹ್ಯೂಮನ್ ಸ್ಕೆಲ್ಟನ್ ಆನ್ ದ ಗ್ರೌಂಡ್. ಅವನು ಸ್ವಲ್ಪ ಮುಂದೆ ಹೋದ ತಕ್ಷಣ ಏನಾಗುತ್ತೆ, ಅವನೇನು ತುಂಬ ಆಳವಾಗಿ ಹೋಗಿರಲ್ಲ, ಸ್ವಲ್ಪ ದೂರ ಹೋದ ತಕ್ಷಣ ಅವನಿಗೆ ಏನಾಗುತ್ತೆ, ದೇರ್ ಹಿ ಫೌಂಡ್, ಅಲ್ಲ ಅವನಿಗೆ ಒಂದು ಭಯಾನಕವಾದದನ್ನು ಕಾಣ್ತಾನೆ. ಎ ಹ್ಯೂಮನ್ ಸ್ಕೆಲ್ಟನ್ ಆನ್ ದ ಗ್ರೌಂಡ್, ಆ ನೆಲದ ಮೇಲೆ ಒಂದು ಮನುಷ್ಯನ ಅಸ್ಥಿ ಪಂಜರವನ್ನು ಕಾಣ್ತಾನೆ. ಅಂದರೆ ಆ ಒಂದು ನಾಯಿ ಆ ಅಸ್ಥಿ ಪಂಜರದ ಹತ್ರ ಇರುತ್ತೆ, ಆತನಿಗೆ ಆ ಅಸ್ಥಿ ಪಂಜರ ಅಲ್ಲಿ ಕಾಣುತ್ತೆ. ದ ಆ್ಯಪಲ್ ಡಿಸ್ಕವರ್ ವಿತ್ ಸೈ ಲುಕ್ ರೌಂಡ್ ಟು ಲರ್ನ್ ದ ಹಿಸ್ಟರಿ. ಅವನು ಏನು ಮಾಡ್ತಾನೆ, ಅಲ್ಲಿ ಹೋದ ತಕ್ಷಣ ಆ ಒಂದು ಭಯಭೀತನಾಗ್ತಾನೆ. ಆ ಅಸ್ಥಿ ಪಂಜರವನ್ನು ನೋಡಿದಂತಹ ಕುರಿಕಾಯವನು ಭಯಭೀತನಾಗಿ ನಿಟ್ಟುಸಿರು ಬಿಡುತ್ತಾ ಆ ಒಂದು ಸುತ್ತಲೂ ಪ್ರದೇಶವನ್ನು ನೋಡ್ತಾನೆ. ಟು ಲರ್ನ್ ದ ಹಿಸ್ಟ್ರಿ, ಅಲ್ಲಿ ಏನು ನಡೆದಿರಬಹುದು ಅಂತಕ್ಕಂಥದ್ದನ್ನ ತಿಳಿಯೋದಕ್ಕೆ ಆ ಸುತ್ತಲೂ ನೋಡ್ತಾನೆ. ಫ್ರಮ್ ದೋಸ್ ಅಬ್ರಪ್ಟ್ ಆ್ಯಂಡ್ ಪೆರಿಲಸ್ ರಾಕ್ಸ್ ದ ಮ್ಯಾನ್ ಹ್ಯಾಡ್ ಫಾಲನ್ ದಟ್ ಪ್ಲೇಸ್ ಆಫ್ ಫಿಯರ್ ಅಟ್ ಲೆಂತ್ ಅಪಾನ್ ದ ಶೆಪರ್ಡ್ಸ್ ಮೈಂಡ್. ಅಲ್ಲಿ ಆ ಕಡೆ ಎಲ್ಲ ಹುಡುಕಾಡ್ತಾ ಇರಬೇಕಾದ್ರೆ ಆ ಒಂದು ಶೆಪರ್ಡ್ಗೆ ಅನಿಸುತ್ತೆ, ಆ ಮನುಷ್ಯನ ಹಠಾತ್ತಾಗಿ ಈ ಬಂಡೆಗಳ ಮೇಲಿಂದ ಬಿದ್ದಿರಬಹುದು ಅಂತ ಆತ ಊಹೆ ಮಾಡ್ತಾನೆ. ಯಾಕೆಂದರೆ ಆ ಸ್ಥಳ ತುಂಬ ಅಪಾಯಕಾರಿಯಾಗಿರೋದ್ರಿಂದ ಆ ಮನುಷ್ಯ ಅಲ್ಲಿಂದ ಬಿದ್ದಿರಬಹುದು, ಅಲ್ಲಿಂದ ಬಿದ್ದು ಸತ್ತಿರಬಹುದು ಅಂತ ಊಹೆ ಮಾಡ್ತಾನೆ. ಕೊನೆಗೆ ಆ ಕುರಿ ಕಾಯುವವನಿಗೆ ಎಲ್ಲವೂ ಅರ್ಥ ಆಗುತ್ತೆ, ಆ ಬಂಡೆಗಳ ಮೇಲಿಂದ ಆ ವ್ಯಕ್ತಿ ಬಿದ್ದಿಲ್ಲಿ ಸತ್ತಿದ್ದಾನೆ. ಇಟ್ ಬ್ರೇಕ್ಸ್ ಆ್ಯಂಡ್ ಆಲ್ ಇಸ್ ಕ್ಲಿಯರ್, ಹಿ ಇನ್ಸ್ಟ್ಯಾಂಟ್ಲಿ ರೀಕಾಲ್ಡ್ ದ ನೇಮ್ ಆ್ಯಂಡ್ ಹೂ ಹಿ ವಾಸ್ ಆ್ಯಂಡ್ ವೆನ್ ಹಿ ಕೇಮ್. ಅದನ್ನು ನೋಡಿದ ತಕ್ಷಣ ಆತನಿಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ, ಆ ಕುರಿ ಕಾಯುವನಿಗೆ ಅರ್ಥ ಆಗ್ಬಿಡುತ್ತೆ. ತಕ್ಷಣ ಏನು ಮಾಡ್ತಾನೆ, ಅಲ್ಲಿ ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರನ್ನು ಆತ ರೀಕಾಲ್ಡ್ ದ ನೇಮ್, ಅವನ ಹೆಸರನ್ನು ನೆನಪಿಸ್ಕೊಳ್ತಾನೆ. ಆ್ಯಂಡ್ ಹೂ ಈ ವಾಸ್ ಆ್ಯಂಡ್ ವೆನ್ ಹಿ ಕೇಮ್, ಅವನು ಯಾರು, ಅವನು ಎಲ್ಲಿಂದ ಬಂದ, ಅವನು ಯಾವಾಗ ಬಂದ ಅಂತಕ್ಕಂಥದ್ದು ಆ ಶೆಪರ್ಡ್ಗೆ ಅಲ್ಲಿ ಅರ್ಥ ಆಗುತ್ತೆ, ನೆನಪಾಗುತ್ತೆ. ರಿಮೆಂಬರ್ಡ್ ಟು ದ ವೆರಿ ಡೇ ಆನ್ ವಿಚ್ ದ ಟ್ರಾವೆಲರ್ ಪಾಸ್ಡ್ ದಿಸ್ ವೇ. ಆ ಕುರಿ ಕಾಯುವನಿಗೆ ಇದು ನೆನಪಾಗ್ಬಿಡುತ್ತೆ. ಆ ಒಂದು ದಿನ ಈ ಒಬ್ಬ ಪ್ರಯಾಣಿಕನು ಆ ದಾರಿಯಲ್ಲಿ ಸಾಗಿ ಬಂದಿರ್ತಾನೆ. ಆ ಪ್ರಯಾಣಿಕನು ಆ ದಾರಿಯಲ್ಲಿ ಸಾಗಿ ಹೋದಂತಹ ದಿನವನ್ನು ಆ ಶೆಪರ್ಡ್ ನೆನಪಿಸ್ಕೊಳ್ತಾನೆ. ಬಟ್ ಹಿಯರ್ ಎ ವಂಡರ್ ಫಾರ್ ಹೂಸ್ ಸೇಕ್
This a lamentable tale I tell, a lasting moment of words, this wonder merits well. ಇಲ್ಲಿ ಆ ಕವಿ ಆ ಶೆಪರ್ಡ್ ಹೇಳ್ತಾನೆ, ಆ ಥರ ಇದೊಂದು ಅದ್ಭುತ ಕವಿಯಲು ಇಲ್ಲಿ ಹೇಳಲು ಹೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾದ ವಿಷಯ ಈ ಕಡೆ ನಾವು ಗಮನ ಕೊಡಬೇಕಾಗುತ್ತೆ. ಈ ದುಃಖಕರವಾಗಿರ್ತಕ್ಕಂತಹ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು ಆ ಲಾಸ್ಟಿಂಗ್ ಮಾನ್ಯುಮೆಂಟ್ ಆಫ್ ವರ್ಡ್ಸ್, ಅಂದರೆ ಈ ಕಥೆಯ ಪದಗಳಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು ಏನು ಅಂದರೆ ದಿಸ್ ವಂಡರ್ ಮೆರಿಟ್ಸ್ ವೆಲ್. ಈ ಅದ್ಭುತಗಳು ಈ ಪದಗಳಲ್ಲಿ ಉಳಿತಕ್ಕಂತಹ ಒಂದು ಯೋಗ್ಯವಾದಂತಹ ಪದಗಳು ಯಾವುದು ಅಂದರೆ ದ ಡಾಗ್ ವಿಚ್ ಸ್ಟಿಲ್ ವಾಸ್ ಹೋವರಿಂಗ್ ನೈ. ಇನ್ನೂ ಈ ನಾಯಿ ಇಲ್ಲೇ ಹತ್ತಿರದಲ್ಲಿದೆ, ಇನ್ನೂ ಈ ನಾಯಿ ಆ ಮಾಲೀಕನ ಹತ್ತಿರದಲ್ಲೇ ಇದೆ. ರಿಪೀಟಿಂಗ್ ದ ಸೇಮ್ ಟಿಮಿಡ್ ಕ್ರೈ. ಆ ನಾಯಿ ಅದೇ ರೀತಿ ಅಳ್ತಾನೆ ಇದೆ, ತನ್ನ ಒಬ್ಬ ಮಾಲೀಕನಿಗಾಗಿ ಅಳ್ತಾ ಇದೆ. ದಿಸ್ ಡಾಗ್ ಹ್ಯಾಡ್ ಬಿನ್ ಥ್ರೂ 3 months ಸ್ಪೇಸ್. ಈ ನಾಯಿ 3 ತಿಂಗಳ ಕಾಲದಿಂದಲೂ ಇಲ್ಲೇ ವಾಸವಾಗಿದೆ, ತನ್ನ ನಾಯಕನಿಗಾಗಿ ಅಳ್ತಾ ಇದೆ. ಎ ಡ್ವೆಲ್ಲರ್ ಇನ್ ದ ಸ್ಯಾವೇಜ್ ಪ್ಲೇಸ್. ಈ ಒಂದು ಕಾಡು, ಈ ಭಯಾನಕವಾದ ಸ್ಥಳದಲ್ಲಿ ಈ ನಾಯಿ ಇನ್ನೂ ಇಲ್ಲೇ ವಾಸ ಮಾಡ್ತಾ ಬದುಕಿದೆ. ಎಸ್, ಪ್ರೂಫ್ ವಾಸ್ ಪ್ಲೇನ್ ದಟ್ ಸಿನ್ಸ್ ದ ಡೇ ವೆನ್ ದಿಸ್ ಇಲ್ ಫ್ಯಾಟೆಡ್ ಟ್ರಾವೆಲರ್ ಡೈಡ್ ದ ಡಾಗ್ ಹ್ಯಾಡ್ ವಾಚ್ಡ್ ಅಬೌಟ್ ದ ಸ್ಪಾಟ್. ಅಂದರೆ ಇಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ಪ್ರೂಫ್ ಇದೆ. ಅಂದರೆ ಆ ವ್ಯಕ್ತಿ ಟ್ರಾವೆಲರ್ ಏನಿದ್ದ, ಆ ಪ್ರಯಾಣಿಕ ಅಲ್ಲಿ ಬಂದು ಸತ್ತ ದಿನದಿಂದ ಏನಾಗ್ತಾ ಇದೆ, ಈ ನಾಯಿ ಈ ಸ್ಥಳದಲ್ಲೇ ಕಾವಲು ಕಾಯ್ತಾ ಇದೆ. ಈ ನಾಯಿ ಈ ಸ್ಥಳವನ್ನು ಕಾವಲು ಕಾಯ್ತಾ ತನ್ನ ಮಾಲೀಕನಿಗಾಗಿ ಅದು ಇಲ್ಲೇ ಇದೆ. ಆರ್ ಬೈ ಈಸ್ ಮಾಸ್ಟರ್ ಸೈಡ್ ಹೌ ನರಿಶ್ಡ್ ಇಯರ್ ಥ್ರೂ ಸಚ್ ಲಾಂಗ್ ಟೈಮ್ he knows who gave that love sublime and gave that strength of feeling great above all human estimate. ಇಲ್ಲಿ ಆ ಒಬ್ಬ ಕವಿ ಹೇಳ್ತಾ ಇದ್ದಾರೆ, ಈ ನಾಯಿ ಆ ಮಾಲೀಕನ ಬಿದ್ದಿರ್ತಕ್ಕಂಥ ಈ ಸ್ಥಳದಲ್ಲೇ ಕಾವಲು ಕಾಯ್ತಾ ಇದೆ. ಅದು ಸುಮಾರು 3 ತಿಂಗಳಿಂದ ಇದು ಕಾವಲು ಕಾಯ್ತಾ ಇದೆ. ಆರ್ ಬೈ ಈಸ್ ಮಾಸ್ಟರ್ ಸೈಡ್, ಅವನ ಆ ಯಜಮಾನನ ಪಕ್ಕದಲ್ಲೇ ಅವನಿಗಾಗಿ ಅದು ಕಾಯ್ತಾ ಇದೆ. ಅದು ಇಷ್ಟು ದೀರ್ಘಕಾಲ ಇಲ್ಲಿ ಅದು ಹೇಗೆ ವಾಸ ಮಾಡ್ತು, ಹೇಗೆ ಅದರ ಒಂದು ಜೀವನವನ್ನು ನಡೆಸ್ತು. 3 ತಿಂಗಳ ಕಾಲ ಅಂತಕ್ಕಂಥದ್ದು ಬಹಳ ದೊಡ್ಡ ಕಾಲ. ಆ ಒಂದು ಕ್ಲಿಷ್ಟಕರವಾದಂಥ ಏಕಾಂತವಾದ ಆ ಪ್ರದೇಶದಲ್ಲಿ ಅದು ಹೇಗೆ ಬದುಕುಳಿದಿದೆ. ಆ್ಯಂಡ್ ಆ ಒಂದು ಪ್ರೀತಿಯನ್ನು ನೀಡಿದ ದೇವರಿಗೆ ಗೊತ್ತು. ಆ ನಾಯಿಗೆ ಆ ಪ್ರೀತಿ, ಆ ಯಜಮಾನನ ಮೇಲೆ ಪ್ರೀತಿಯನ್ನು ನೀಡಿರ್ತಕ್ಕಂಥ ಆ ದೇವರಿಗೆ ಗೊತ್ತು ಅದು ಹೇಗೆ ಇಲ್ಲಿ ಬದುಕಿತ್ತು ಅಂತ. ಆ್ಯಂಡ್ ಗೇವ್ ದಟ್ ಸ್ಟ್ರೆಂತ್ ಆಫ್ ಫೀಲಿಂಗ್ ಗ್ರೇಟ್. ಅಂದರೆ ಅಂತಹ ಒಂದು ಪ್ರೀತಿಯನ್ನು ತೋರುವ ಶಕ್ತಿಯನ್ನು ಆ ನಾಯಿಗೆ ದೇವರನ್ನು ಕೊಟ್ಟಿದ್ದಾನೆ. ಎಬೋ ಆಲ್ ಹ್ಯೂಮನ್ ಎಸ್ಟಿಮೇಟ್, ಎಲ್ಲ ಒಂದು ಮನುಷ್ಯರ ಅಂದಾಜಿಗೂ ಇದು ಮೀರಿದ್ದು. ಆ ನಾಯಿಯ ಒಂದು ನಿಷ್ಠತೆ, ಆ ಪ್ರೀತಿ, ತನ್ನ ಯಜಮಾನಿಗಾಗಿ 3 ತಿಂಗಳ ಕಾಲ ಆ ಒಂದು ಅಸ್ಥಿಪಂಜರದ ಬಳಿ ಅದು ಕಾವಲು ಕಾದು ಕೂತಿದೆ. ಆ ನಿಷ್ಠತೆಯನ್ನು, ಆ ಪ್ರೀತಿಯನ್ನು ದೇವರು ಅದಕ್ಕೆ ದಯಪಾಲಿಸಿದ್ದಾನೆ. ಇದು ಆ ಮನುಷ್ಯರ ಅಂದಾಜಿಗೂ ಸಹ ಮೀರಿದ್ದು ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ಹೇಳಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಈವನ್ summary PDF also available in the description. I hope you like this video. If you like this video, give a like and share to your friends and subscribe to my channel for more videos, and thank you for watching this video.